ಸಭೆಗಳು ಯಾವ ರೀತಿ ನಡೀತಾವ್, ಎಲ್ಲಿ ನಡೀತಾವ್, ಯಾರು ಅಧ್ಯಕ್ಷತೆ ವಹಿಸಬೇಕು, ಕೋರಂ ಎಷ್ಟಿರ್ಬೇಕು, ಅದ್ರ ಬಗ್ಗೆ ಮಾತಾಡ್ತದ. ಐ ಹೋಪ್ ಯು ಅಂಡರ್ಸ್ಟುಡ್ ದೀಸ್ ಥಿಂಗ್ಸ್. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. ಜನವಸ್ತಭಾ, ವಾರ್ಡ್ ಸಭಾ, ಗ್ರಾಮ ಸಭಾ 8 ಸೆಕ್ಷನ್ಸ್ ಗಳನ್ನ ಹಾಕಿದ್ದೀನಿ. 3A, 3B, 3C, 3D, 3E, 3F, 3G, 3H. ನಾಳೆ ಗ್ರಾಮ ಸಭೆದ ಕರ್ತವ್ಯದ ಬಗ್ಗೆ ಮಾತಾಡ್ತಕ್ಕಂಥ ಪ್ರಕರಣ ಯಾವುದು? 3F. ಗ್ರಾಮ ಸಭಾದ ಪ್ರಕಾರಗಳ ಬಗ್ಗೆ ಮಾತಾಡ್ತಕ್ಕಂಥ 3E. ಈ ರೀತಿ ಕ್ವಶನ್ಸ್ ಕೇಳಿದಾಗ ನನಗೆ ಕ್ಲಾರಿಟಿ ಇರಬೇಕು. ನನಗೆ ಕ್ಲಾರಿಟಿ ಇದ್ದಾಗ ಮಾತ್ರ ಆನ್ಸರ್ಸ್ ಅನ್ನು ಬೇಗ ಪಿಕ್ ಮಾಡ್ಕೊಳಕ್ ಸಾಧ್ಯತೆ. ಅದರ್ವೈಸ್ ನಾನು ಆನ್ಸರ್ಸ್ ಮಾಡುವಾಗ ಗೊಂದಲಕ್ಕೆ ಒಳಗಾಗಿ ತಪ್ಪು ಹಾಕಿ ಬರುವಂತ ಸಾಧ್ಯತೆ ಇರ್ತದ. ಯಾಕಂದ್ರೆ CET ನಡೆಯುವುದು ಅದು ಯಾವಾಗಲೂ ಕೂಡ ರಿಲೇಟಿವ್ ಮಾರ್ಕ್ಸ್ ಮೇಲೆ ನಡೀತದ. ಒಂದೇ ಒಂದು ಮಾರ್ಕ್ಸ್ ಜಾಸ್ತಿ ತೆಗೆದುಕೊಂಡ ಇನ್ ಆಗ್ತಾನೆ, 1 ಮಾರ್ಕ್ಸ್ ಕಡಿಮೆ ತೆಗೆದುಕೊಂಡು ಔಟ್ ಆಗೋ ಸಾಧ್ಯತೆ ಇರ್ತದೆ. ಹಂಗಾಗಿ ನಾನು ಎಷ್ಟು ಓದ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇಷ್ಟೇ ಪುಸ್ತಕನ ಸಂಗ್ರಹಿಸಿ ಸ್ಪಷ್ಟವಾಗಿ, ನಿಖರವಾಗಿ, ರಿಪೀಟ್ ಆಗಿ